ಕರ್ನಾಟಕದ ಇತಿಹಾಸದಲ್ಲಿ ನಿಡಗಲ್ಲು ದುರ್ಗಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಈ ಬೆಟ್ಟದ ಕಲ್ಲುಗಳು ಒಂದು ವೀರಗಾಥೆಯನ್ನು ಸಾರುತ್ತವೆ. ಅದುವೇ ಸತ್ಯದ ಸಾಕಾರ ಮೂರ್ತಿ ಪವಾಡ ಪುರುಷ ಶೂಲದ ಈರಣ್ಣನ ಭಕ್ತಿ ಪ್ರಧಾನ ಕಥೆ. ಸಾವಿರಾರು ಜನರ ಕುಲದೈವವಾಗಿ ಹುತ್ತದ ರೂಪದಲ್ಲಿ ನೆಲೆ ನಿಂತಿರುವ ಈ ಈರಣ್ಣನ ಬದುಕು ಸಂಕಟ, ಪವಾಡ ಮತ್ತು ಬಲಿದಾನಗಳ ಮಹಾಸಂಗಮ. ಕಥೆ ಶುರುವಾಗುವುದು ರಂಗಸಮುದ್ರ ಮತ್ತು ಬಂದ್ರೆ ಹೊಸಹಳ್ಳಿಯಿಂದ. ಆವಿನೋರ ಕುಲದ ಈರ ಚಿಕ್ಕಣ್ಣ ಮತ್ತು ಅವರ ಕುಟುಂಬ ಭೀಕರ ಬರಗಾಲಕ್ಕೆ ಸಿಲುಕಿ ಬದುಕು ಅರಸುತ್ತಾ ನಿಡಗಲ್ಲು ಕೋಟೆಯತ್ತ ಪಯಣ ಬೆಳೆಸುತ್ತಾರೆ. ಹೊರಡುವಾಗ ತಾಯಿ ನಾಗಮ್ಮ ಪ್ರೀತಿಯಿಂದ ಮಗನಿಗೆ ರೊಟ್ಟಿ ಬುತ್ತಿ ಕಟ್ಟಿಕೊಡುತ್ತಾಳೆ. ದಾರಿಯಲ್ಲಿ ಹೆಂಜಾರು ಸಿದ್ದಪ್ಪನೆಂಬ ಮಹಾಪುರುಷ ಮೈದಡವಿ ಹರಿಸುತ್ತಾನೆ. ಮುಂದೆ ಹಸಿದು ಬುತ್ತಿ ಬಿಚ್ಚಿದಾಗ ಆಶ್ಚರ್ಯ, ತಾಯಿ ಕಟ್ಟಿಕೊಟ್ಟ ರೊಟ್ಟಿಗಳೆಲ್ಲ ಅಚ್ಚ ಬಂಗಾರದ ಅಚ್ಚುಗಳಾಗಿದ್ದವು. ಈ ಸತ್ಯವಂತರು ಆ ಬಂಗಾರವನ್ನು ನೀರಿನ ದೊಣೆಗೆ ಎಸೆದು ಶ್ರಮದ ಬದುಕೇ ಲೇಸೆಂದು ನಿಡಗಲ್ಲು ಕೋಟೆಯ ಅರಮನೆಯ ಕೇರಿಯಲ್ಲಿ ನೆಲೆಯೂರುತ್ತಾರೆ. ಅಲ್ಲಿ ಈರ ಚಿಕ್ಕಣ್ಣನ ತಂಗಿ ಈರಮ್ಮ ಬೆಳೆದು ನಿಂತಿದ್ದರು. ಅವಳ ಸೌಂದರ್ಯಕ್ಕೆ ಸಾಟಿಯೇ ಇರಲಿಲ್ಲ. ಒಂದು ಮಾರುದ್ದದ ಜಡೆ ಅವಳ ಆಸ್ತಿ. ಒಂದು ದಿನ ಹಳ್ಳಕ್ಕೆ ಬಿದ್ದ ಕರುವನ್ನ ತನ್ನ ಜಡೆಯಿಂದಲೇ ಎತ್ತಿ ರಕ್ಷಿಸಿದ ಸಾಹಸವನ್ನ ಕಂಡ ನಿಡಗಲ್ಲು ದೊರೆಯ ಮಗ ಅವಳ ಮೋಹಕ್ಕೆ ಬಿದ್ದ. ಕುಲದ ಮರ್ಯಾದೆ ಕಾಯಲು ಆವಿನೋರ ಕುಟುಂಬದವರು ರಾತ್ರೋರಾತ್ರಿ ಕೋಟೆಯನ್ನು ಬಿಟ್ಟು ಹೊರಟರು. ಅತ್ತೆ ಮಗುವೆತ್ತಿದಳೆಂದು ಸೊಸೆ, ಸೊಸೆ ಎತ್ತಿದಳೆಂದು ಅತ್ತೆ. ನಂಬಿ ನಡೆದ ಧಾವಂತದಲ್ಲಿ 6 ತಿಂಗಳ ಪುಟ್ಟ ಕಂದ ಈರಣ್ಣನನ್ನ ತೊಟ್ಟಿಲಲ್ಲೇ ಮರೆತುಬಿಟ್ಟು ಹೋದರು. ಅನಾಥವಾದ ಮಗುವನ್ನ ಅರಮನೆಯ ಮುತ್ತಿನ ಶೆಟ್ಟಿ ದಂಪತಿಗಳು ಸಾಕಿ ಬೆಳೆಸಿದರು. ಈರಣ್ಣ ಬುದ್ಧಿವಂತನಾಗಿ ಬೆಳೆದ. ಆದರೆ ಮುತ್ತಿನ ಶೆಟ್ಟಿಯ ಪತ್ನಿ ಪದ್ಮಾವತಿಯ ಅಕ್ರಮ ಸಂಬಂಧವೊಂದವನ್ನ ಈರಣ್ಣ ಕಣ್ಣಾರೆ ಕಂಡಿದ್ದೇ ಅವನ ಪಾಲಿಗೆ ಶಾಪವಾಯಿತು. ಸತ್ಯವನ್ನ ಮುಚ್ಚಿಡಲು ಪದ್ಮಾವತಿ ಈರಣ್ಣನ ಮೇಲೆ ಕಳ್ಳತನದ ಸುಳ್ಳು ಅಪವಾದ ಹೊರಿಸಿದರು. ಬಾಲೆಗೋನ ಮೇಲೆ ಅರಮನೆಯ ನ್ಯಾಯಾಲಯದಲ್ಲಿ ಈರಣ್ಣನಿಗೆ ಶೂಲದ ಶಿಕ್ಷೆ ವಿಧಿಸಲಾಯಿತು. ಮರಣದಂಡನೆಗೆ ಸಜ್ಜಾದ ಈರಣ್ಣ ನೀರಿಗಾಗಿ ಬೇಡಿದಾಗ ಊರ ಜನ ಅಣಕಿಸಿದರು. ಆಗ ನೊಂದ ವೀರ, ಹಗಲು ತುಂಬಿದ ಕೆರೆ ಹಗಲೇ ಬತ್ತಲಿ ಎಂದು ಶಾಪವಿತ್ತ. ಬಂಜೆ ದ್ಯಾಮಕ್ಕ ನೀಡಿದ ಅಕ್ಕಿಯ ಗಂಜಿಯನ್ನ ಪ್ರೀತಿಯಿಂದ ಕುಡಿದ ವೀರ ಆಕೆಗೆ ಸಂತಾನ ಭಾಗ್ಯದ ವರ ನೀಡಿದ. ಇಂದಿಗೂ ಆ ಬಂಡೆಯ ಮೇಲೆ ಈರಣ್ಣ ಗಂಜಿ ಕುಡಿದ ಒರಳು ಮೂಡಿರುವುದನ್ನು ಕಾಣಬಹುದು. ಶೂಲಕ್ಕೇರುವ ಮುನ್ನ ಈರಣ್ಣ ಮುಟ್ಟಿದ 12 ವರ್ಷದ ಹಳೆಯ ಒಣಗಿದ ನೊಗ ಪವಾಡದಂತೆ ಚಿಗುಡಿ ಮರವಾಯಿತು. ಇದು ಅವನ ನಿರಪರಾಧಿತ್ವಕ್ಕೆ ಸಾಕ್ಷಿಯಾಗಿತ್ತು. ಹಸಿ ಶೂಲವನ್ನ ಏರಿದ ವೀರ ಈರಣ್ಣ ಸತ್ತು ದೈವವಾದ. ನಿಡಗಲ್ ಮಂದಲ್ಲೇ ಜನನ, ನಿಡಗಲ್ ಮಂದಲ್ಲೇ ಕದನ, ನಿನಗಲ್ ನೆಲದಲ್ಲೇ ಸತ್ಯದ ಹರಣ. ನಿಡಗಲ್ ಮಣ್ಣಲ್ಲೇ ವರಣ. ಸತ್ಯದ ಜ್ಯೋತಿಗೆ ನಿಡಗಲ್ ಸಾಕ್ಷಿ, ಧರ್ಮದ ದಾರಿಗೆ ನಿಡಗಲ್ ರಕ್ಷಿ. ಶೂಲದ ಈರಣ್ಣ ನಮ್ಮ ಈರಣ್ಣ, ನ್ಯಾಯದ ದೀಪ ಸತ್ಯದ ಕಣ್ಣ. ಇಲ್ಲೇ ಹುಟ್ಟಿದ, ಇಲ್ಲೇ ಬೆಳೆದೆ, ಇಲ್ಲೇ
ಮಣ್ಣಲ್ಲಿ ಮರೆವ ಕಂಡೆ ಜಗ್ಗಾಗಿ ಶೂಲ ಏರಿದೆ ನ್ಯಾಯದ ದಾರಿಗೆ ಪ್ರಾಣ ಪೊಟ್ಟೆ ಅತ್ತೆಯ ಮರ್ಯಾದೆ ಉಳಿಯಲೆಂದು ಕುಟುಂಬ ಸತ್ಯದ ಹಾದಿ ಹಿಡಿದಿತು ಅವರ ಹೆಜ್ಜೆಗೆ ನಾನು ಬೆಲೆಯಾಗಿ ಗಿಡಗಳ ನೆರದಲ್ಲಿ ಬಲಿಯಾದೆ ಸತ್ಯಕ್ಕೆ ನಾನು ಶೂಲ ಏರಿದೆ ಧರ್ಮಕ್ಕೆ ನಾನು ಪ್ರಾಣ ಕೊಟ್ಟೆ ಅಚ್ಚೆಯ ಬದುಕಿಗೆ ದೃಢಕ್ಕಾಗಿ ನನ್ನ ಜೀವವೇ ದೀಪವಾಯಿತು ನ್ಯಾಯಕ್ಕಾಗಿ ಹುಟ್ಟಿದೆ ಇಲ್ಲಿ ಯಾವ ತಪ್ಪಿಗೆ ಶಿಕ್ಷೆ ಇಲ್ಲಿ ಏನೋ ಮಾಡನೆ ಬನ್ನನೆ ನನಗೆ ನ್ಯಾಯವೆಲ್ಲಿ ಧರ್ಮವೆಲ್ಲಿ ಆದರೂ ದ್ವೇಷ ಇಲ್ಲ ನನ್ನಲ್ಲಿ ಸತ್ಯವೇ ಜನ್ನ ಉಸಿರಾನೆ ಧರ್ಮದ ಸಂಕೇತವಾಗಿ ಇಂದು ಗಿಡಗಲ್ಮಡಿಲಲ್ಲಿ ನೆಲೆಸಿರುವೆ ನ್ಯಾಯ ನನ್ನ ದೈವ ಸತ್ಯ ನನ್ನ ಬಲ ಬೆಂಜಾರು ಸಿದ್ದೇಶ್ವರ ನನ್ನ ಮಾರ್ಗದರ್ಶಿ ಮಣ್ಣಲ್ಲೇ ಜನನ ಶೂಲದ ಈರಣ್ಣ ಜಯ ಈರಣ್ಣ ನಿರಪಲ್ ಮಂಟೆ ನಿರಪಲ್ ಮಂಟೆ ನನ್ನ ಸಾಕ್ಷಿ ಸತ್ಯ ಅರಿತ ಮುತ್ತಿನ ಶೆಟ್ಟಿ ಪತ್ನಿ ಪದ್ಮಾವತಿಯನ್ನ ಸುಣ್ಣದ ಬಾಣಲೆಯಲ್ಲಿ ಹಾಕಿ ದಂಡಿಸಿದ. ಈರಣ್ಣನ ಕುಟುಂಬದವರು ಮರಳಿ ಬಂದು ಮಗುವಿಗಾಗಿ ಹಲುಬಿದಾಗ ಈರಣ್ಣ ಹುತ್ತದ ರೂಪದಲ್ಲಿ ದರ್ಶನ ನೀಡಿ ಅಲ್ಲಿಯೇ ನೆಲೆ ನಿಂತ. ಇಂದಿಗೂ ಪಿಲ್ಲಗುಂಡ್ಲು ಬಳಿಯ ಶೂಲದ ಈರಣ್ಣನ ದರ್ಶನಕ್ಕೆ ಸಾವಿರಾರು ಭಕ್ತರು ನಡೆದುಕೊಳ್ಳುತ್ತಾರೆ. ಸತ್ಯಕ್ಕೆ ಸಾವಿಲ್ಲ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ನಿಡಗಲ್ಲು ಕೋಟೆಯ ಮಣ್ಣಿನಲ್ಲಿ ಇಂದಿಗೂ ಶೂಲದ ಈರಣ್ಣನ ಕರುಣಾಜನಕ ಕಥೆ ಅಚ್ಚಳಿಯದೇ ಉಳಿದಿದೆ. ಜೈ ಶೂಲದ ಈರಣ್ಣ. ಶಾಂತ್ ಯೂಟ್ಯೂಬ್ ಚಾನೆಲ್ನಲ್ಲಿ ಆಧ್ಯಾತ್ಮಿಕ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳನ್ನು ನೈಜತೆಯ ಆಧಾರದಲ್ಲೇ ಸದಾ ಪ್ರಸ್ತುತಪಡಿಸಲಾಗುತ್ತದೆ. ಇಲ್ಲಿನ ಪ್ರತಿಯೊಂದು ವಿಷಯವೂ ಅನುಭವ ಮತ್ತು ಸತ್ಯದ ಬೆಳಕಿನಲ್ಲಿ ರೂಪುಗೊಳ್ಳುತ್ತದೆ.